ತಾಯಿ ಜೊತೆ ಸಲುಗೆ ಬೆಳೆಸಿಕೊಂಡಿದ್ದೋನು ಅವಳ ಮಗಳ ಮೇಲೆ ಕಣ್ಣು ಹಾಕಿದ್ದ. ನಿನ್ನ ಮಗಳನ್ನ ಮದುವೆ ಮಾಡಿಕೊಡು ಅಂತ ಹಠಕ್ಕೆ ಬಿದ್ದಿದ್ದ. ಆಕೆ ಒಪ್ಪದಿದ್ದಾಗ ಪೆಟ್ರೋಲ್ ಸುರಿದು ಬೆಂಕಿ ಇಟ್ಟೋನು ಸದ್ಯ ಎಸ್ಕೇಪ್ ಆಗಿದ್ದಾನೆ. ಏನಿದು ಪ್ರೀತಿ ಪ್ರೇಮದ ಕಥೆ ನೋಡಿ. ಮಗಳನ್ನ ಮದುವೆ ಮಾಡಿಕೊಡ್ಲಿ ಅಂತ ಹೇಳಿ ತಾಯಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿರುವಂತಹ ಘಟನೆ ಬಸವೇಶ್ವರ ನಗರದ ಬೋವಿ ಕಾಲೋನಿಯಲ್ಲಿ ನಡೆದಿರುವಂಥದ್ದು. ನೆನ್ನೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಈ ಒಂದು ಘಟನೆ ಬೋವಿ ಕಾಲೋನಿಯ ಇದೇ ಒಂದು ಮನೆಯಲ್ಲಿ ನಡೆದಿರುವಂಥದ್ದು. ಈ ಕಟ್ಟಡ 3 ಅಂತಸ್ತಿನ ಕಟ್ಟಡ ಏನಿದೆ, ಈ ಒಂದು ಫಸ್ಟ್ ಫ್ಲೋರಲ್ಲಿ ಮುತ್ತು ಮತ್ತು ಗೀತಾ ಎಂಬ ಮಹಿಳೆ ವಾಸ ಇರ್ತಾರೆ. ಅಂದರೆ ಗೀತಾಗೆ ಈ ಹಿಂದೆ ಮದುವೆಯಾಗಿ ಗಂಡ ತೀರೋಗಿರ್ತಾರೆ. ಆಕೆ ತನ್ನ ಮಗಳೊಂದಿಗೆ ವಾಸ ಇರ್ತಾರೆ. ಅದ್ರ ಜೊತೆಗೆ ಮುತ್ತು ಎಂಬಾತ ಪರಿಚಯ ಆಗಿರ್ತಾನೆ. ಆತನ ಇದೇ ಮನೆಯಲ್ಲಿ 3 ಕೂಡ ವಾಸವಾಗಿರ್ತಾರೆ. ಇದನ್ನ ಏನಂತ ಹೇಳೋದು? ತಾಯಿ ಜೊತೆ ಸಲುಗೆಯಿಂದ ಇದ್ಕೊಂಡೆ ಮಗಳಿಗೆ ಕಣ್ಣಾಗ್ತಾ ಅನ್ಬೇಕು, ಅಥವಾ ಮಗಳಿಗಾಗಿ ತಾಯಿ ಜೊತೆ ಸಲುಗೆಯಿಂದ ಇದ್ದ ಅಂತ ಅನ್ನೋದು ಯಾವುದೋ ಒಂದು. ಆದರೆ ಚಹಾ ಅಂಗಡಿ ಇಟ್ಕೊಂಡಿದ್ದ ಹುಡುಗ ಮುತ್ತು, ಪ್ರಾವಿಷನ್ ಸ್ಟೋರ್ ನಡೆಸ್ತಿದ್ದ ಗೀತಾ ಹಾಗೂ ಆಕೆ ಮಗಳು ಒಂದೇ ಮನೆಯಲ್ಲಿ ವಾಸವಾಗಿದ್ರು. ಅದೇ ನಂಬಿಕಸ್ಥ ಮುತ್ತು ಗೀತಾಗೆ ಪೆಟ್ರೋಲ್ ಸುರಿದು ಬೆಂಕಿ ಇಟ್ಟಿದ್ದಾನೆ. ಮಗಳನ್ನ ಕೊಡದ ಮಹಿಳೆಗೆ ಬೆಂಕಿ ಇಟ್ಟ ಪಾಗಲ್. ತಾಯಿ ಜೊತೆ ಸಲುಗೆ, ಮಗಳ ಮೇಲೊಂದು ಕಣ್ಣು. ಈ ಘಟನೆ ನಡೆದಿರೋದು ಬೆಂಗಳೂರಿನ ಬಸವೇಶ್ವರ ನಗರದ ಭೋವಿ ಕಾಲೋನಿಯಲ್ಲಿ. ಈ ಮೂವರು ಸಂಬಂಧಿಕರಲ್ಲ. ಈ ಗೀತಾ ಗಂಡನನ್ನ ಬಿಟ್ಟು ಪ್ರತ್ಯೇಕ ವಾಸವಿದ್ದವಳು. ಪರಿಚಿತನಾದ ಮುತ್ತು ಈ ಗೀತಾ ಮತ್ತು ಆಕೆಯ ಮಗಳ ಜೊತೆ ಒಂದೇ ಮನೆಯಲ್ಲಿ ವಾಸ ಮಾಡೋಕೆ ಶುರು ಮಾಡಿದ್ದ. ಆದರೆ 19 ವರ್ಷದ ಗೀತಾಳ ಮಗಳ ಮೇಲೆ ಕಣ್ಣು ಹಾಕಿದ್ದ ಈತ ನನಗೆ ಕೊಟ್ಟು ಮದುವೆ ಮಾಡಿಕೊಡು ಅಂತ ಬೆನ್ನು ಬಿದ್ದಿದ್ದ. ಗೀತಾ ಇದಕ್ಕೆ ಒಪ್ಪಿಲ್ಲ. ಇದರಿಂದ ರೊಚ್ಚಿಗೆದ್ದು ಪೆಟ್ರೋಲ್ ಸುರಿದು ಬೆಂಕಿ ಇಟ್ಟಿದ್ದಾನೆ. ವ್ಯಾಘ್ರ ಮುತ್ತುವಿನ ಉಗ್ರ ಕೋಪಕ್ಕೆ ಗೀತಾಳ ದೇಹದ ಅರ್ಧ ಭಾಗ ಸುಟ್ಟು ಕರಕಲಾಗಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಜೀವನ್ಮರಣ ಹೋರಾಟ ಮಾಡುತ್ತಿದ್ದಾಳೆ. ಸದ್ಯ ಬಸವೇಶ್ವರ ನಗರ ಪೊಲೀಸರು ಕೇಸ್ ದಾಖಲಿಸಿಕೊಂಡು ಮುತ್ತುಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.